ಆಸ್ ಅ ಸರ್ಟಿಫೈಡ್ ಮ್ಯಾಟರ್ನಲ್ ನ್ಯೂಟ್ರಿಷನಿಸ್ಟ್ ಈ ವಿಡಿಯೋದಾಗ ನಾನು ಪ್ರೆಗ್ನೆನ್ಸಿಯಲ್ಲಿ ಬಿಪಿ ಆದಾಗ ಬಿಪಿ ಬಂದಾಗ ಅಂದ್ರೆ ಬಿಪಿ ನಿಮ್ದು ನಾರ್ಮಲ್ ಆಗಿಲ್ಲ, ನಾರ್ಮಲ್ ರೇಂಜ್ ಅಲ್ಲಿ ಇಲ್ಲ, ಹೈ ಬಿಪಿ ಅಥವಾ ಲೋ ಬಿಪಿ ಆ ತರ ಆದಾಗ ಏನೆಲ್ಲ ಸಿಂಪ್ಟಮ್ಸ್ ನಿಮಗೆ ತೋರಿಸ್ತದ ಮತ್ತ ಯಾವ ತರ ರಿಸ್ಕ್ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗ್ಯಾವ ಇದ್ರಾಗ, ಅಂದ್ರೆ ಗರ್ಭಿಣಿ ಮೇಲಾಗಿರ್ಬೋದು ಅಥವಾ ಮಗುವಿನ ಮೇಲಾಗಿರ್ಬೋದು ಯಾವ ರೀತಿ ದುಷ್ಪರಿಣಾಮ ಬೀರ್ತದ ಅನ್ನೋದನ್ನ ಹೇಳ್ತೀನಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನ್ಯೂಟ್ರಿಷನಲಿ ಅಂದ್ರೆ ಪೋಷಣೆಗಳ ಮೂಲಕ ನಾವು ತಗೊಳ್ಳುವಂತ ಆಹಾರದಿಂದ ಏನ್ ಪೋಷಣೆಗಳು ಸಿಗ್ತದ ನಮಗ ಆ ಪೋಷಣೆಗಳ ಮೂಲಕ ನಾವು ಇದನ್ನ ಅಂದ್ರೆ ಬಿಪಿಯನ್ನ ಯಾವ ರೀತಿ ಕಂಟ್ರೋಲ್ ಮಾಡಬಹುದು, ಮ್ಯಾನೇಜ್ ಮಾಡಬಹುದು, ಒಂದು ನಾರ್ಮಲ್ ರೇಂಜ್ ಅಲ್ಲಿ ಇಟ್ಕೋಬಹುದು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಪ್ರೆಗ್ನೆನ್ಸಿಯಲ್ಲಿ ಕಾಡುವಂತಹ ಪ್ರಾಬ್ಲಮ್ಸ್ ಅಥವಾ ಕಾಂಪ್ಲಿಕೇಶನ್ಸ್ ಅಂದ್ರೆ ಅನಿಮಿಕ್ ಆಗಿರ್ಬೋದು, ರಕ್ತ ಕಡಿಮೆ ಬೀಳೋದು ಅಥವಾ ಜೆಸ್ಟೇಷನಲ್ ಡಯಾಬಿಟಿಸ್, ಬಿಪಿ, ಥೈರಾಯ್ಡ್ ಈ ತರ ಆಗುವಂತ ಕಾಂಪ್ಲಿಕೇಶನ್ಸ್ ನ ನಾವು ಮೆಡಿಸಿನ್ಸ್ ಜೊತೆಗೆ ಅಂದ್ರೆ ಡಾಕ್ಟರ್ ನಮಗೆ ಏನ್ ಸಪ್ಲಿಮೆಂಟ್ಸ್ ಕೊಡ್ತಾರೆ, ಮೆಡಿಸಿನ್ಸ್ ಕೊಡ್ತಾರ, ಅದ್ರ ಜೊತೆಗೆ ನಮ್ಮ ಆಹಾರದ ಮೂಲಕನೂ ಅದನ್ನ ಹೆಂಗ ಮ್ಯಾನೇಜ್ ಮಾಡಬಹುದು, ಯಾವ ರೀತಿ ಬ್ಯಾಲೆನ್ಸ್ ಆಗಿ ಮಾಡಬಹುದು, ಮತ್ತ ಅಕಸ್ಮಾತ್ ಈ ಎಲ್ಲಾ ಕಾಂಪ್ಲಿಕೇಶನ್ಸ್ ಆಗುವ ಸಂಭವನೆ ನಮಗಿದೆ, ಆ ರಿಸ್ಕ್ ಇದೆ ಅಂದಾಗ ಅದನ್ನ ಆಗದೆ ಇರೋ ಹಾಗೆ ಯಾವ ರೀತಿ ನಮ್ಮ ಆಹಾರದ ಮೂಲಕ ನಮ್ಮ ನ್ಯೂಟ್ರಿಷನ್ ಮೂಲಕ ಪ್ರಿವೆಂಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಎನೆಮಿಯಾ ಅಂದ್ರೆ ರಕ್ತ ಕಡಿಮೆ ಬೀಳಾರ್ದಂಗ ಹೆಂಗ್ ನೋಡ್ಕೋಬೇಕು ಪ್ರೆಗ್ನೆನ್ಸಿನಾಗ ಅಥವಾ ಎನೆಮಿಕ್ ಆದಾಗನು ಯಾವ ತರ ನಮ್ದು ನ್ಯೂಟ್ರಿಷನ್ ಇರಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅದಾದ್ಮೇಲೆ ಜೆಸ್ಟೇಷನಲ್ ಡಯಾಬಿಟಿಸ್ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಇವತ್ತು ಬಿಪಿ ಬಗ್ಗೆ ವಿಡಿಯೋ ಮಾಡತ್ತೀನಿ, ಅಂದ್ರೆ ಬ್ಲಡ್ ಪ್ರೆಷರ್. ಪ್ರೆಗ್ನೆನ್ಸಿಯಲ್ಲಿ ಈ ಒಂದು ರಿಸ್ಕ್ ಅಥವಾ ಈ ಒಂದು ಕಾಂಪ್ಲಿಕೇಶನ್ ಆಗುವ ಸಾಧ್ಯತೆ ಕೆಲವೊಂದು ಗರ್ಭಿಣಿಯರಿಗೆ ಇರ್ತದ. ಸೊ ಬಿಪಿ ಆದಾಗ ಅಥವಾ ಬಿಪಿ ಆಗದೆ ಇರೋ ಹಾಗೆ ಪ್ರಿವೆಂಟ್ ಹೇಗೆ ಮಾಡೋದು, ಪ್ರಿವೆನ್ಷನ್ ಯಾವ ರೀತಿ ಅಂದ್ರೆ ನಮ್ಮ ಆಹಾರದ ಮೂಲಕ ಯಾವ ರೀತಿ ಈ ಬ್ಲಡ್ ಪ್ರೆಷರ್ ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ನೋಡ್ಕೊಂಡು ಹೋಗಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಇನ್ನೊಂದ್ಸಲ ಹೇಳತ್ತೀನಿ, ಡಾಕ್ಟರ್ ಕೊಡುವಂತಹ ಮೆಡಿಕೇಶನ್ಸ್ ಜೊತೆಗೆ ನಮ್ಮ ಆಹಾರ ಕ್ರಮ ಸರಿಯಾಗಿ ಮಾಡ್ಕೊಂಡು ಹೋಗ್ಬೇಕು. ಇವೆರಡೂ ಕೂಡಿದಾಗ ಮಾತ್ರ ನಮಗ ಆಗಿರುವಂತಹ ಪ್ರಾಬ್ಲಮ್ ಅಥವಾ ಕಾಂಪ್ಲಿಕೇಶನ್ ನ ನಾವು ಕಂಟ್ರೋಲ್ ಮಾಡಬಹುದು. ನಮಸ್ತೆ, ನಾನು ಗಂಗಾ, ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ ಗೆ ಸ್ವಾಗತ ಎಲ್ಲರಿಗೂ. ಮೊದಲನೇದಾಗಿ ಪ್ರೆಗ್ನೆನ್ಸಿಯಲ್ಲಿ ಬಿಪಿ ಬರುವ ಸಾಧ್ಯತೆ 20ನೇ ವಾರದ ನಂತರ ಇರ್ತದ. ಅಂದ್ರೆ ನೀವು ಗರ್ಭಿಣಿ ಆಗಿ 20ನೇ ವಾರದ ನಂತರ ನಿಮಗೆ ಈ ಬ್ಲಡ್ ಪ್ರೆಷರ್ ಅಲ್ಲಿ ವೇರಿಯೇಷನ್ ಆಗುವಂತಹ ಚಾನ್ಸಸ್ ಇರ್ತದ. ಅಂದ್ರೆ ನಾರ್ಮಲ್ ರೇಂಜ್ ಬಿಪಿ ಅಂದ್ರೆ 120/80 mm ಇರಬೇಕು. ಅದ್ರಗಿಂತ ಜಾಸ್ತಿ ಲೈಕ್ 140 ತನ ಹೋದ್ರೆ ಅದು ಬಿಪಿ ಹೆಚ್ಚಿಗೆ ಆಗಿದೆ ಅಂತ ಅರ್ಥ. ಸ್ಲೈಟ್ ಚೇಂಜಸ್ ಏನಾದ್ರೂ ಆಗಿದ್ರೆ ಅದು ನಾರ್ಮಲ್, ಬಟ್ ಕನ್ಸಿಸ್ಟೆಂಟ್ಲಿ ಯಾವಾಗ್ಲೂ ಬಿಪಿ ನಾರ್ಮಲ್ ಆಗಿ ತೋರ್ಸಲಾಗಿತ್ತು, ಹೆಚ್ಚಿಗೆನೆ ಆಗ್ಲತ್ತಿತ್ತು ಅಥವಾ ಕಡಿಮೆ ಆಗ್ಲತ್ತಿತ್ತು ಅಂದಾಗ ಇಟ್ಸ್ ಮ್ಯಾಟರ್ ಆಫ್ ಕನ್ಸರ್ನ್ ಅಂತ. ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳೇಬೇಕಾಗ್ತದ. ಆಮೇಲೆ ಇದು ಬರೀ ಆಹಾರದ ಮೂಲಕ ಅಷ್ಟೇ ಕಂಟ್ರೋಲ್ ಆಗಲ್ಲ, ಡಾಕ್ಟರ್ ಕೊಡುವಂತ ಮೆಡಿಕೇಶನ್ಸ್ ಬಹಳ ಇಂಪಾರ್ಟೆಂಟ್ ಬಿಪಿ ಕಂಟ್ರೋಲ್ ಅಲ್ಲಿ ಇರ್ಬೇಕಂದ್ರ. ಅದ್ರ ಜೊತೆಗೆ ಸ್ಲೈಟ್ಲಿ ನಮ್ಮ ಆಹಾರದಲ್ಲೂ ಚೇಂಜಸ್ ಮಾಡ್ಕೊಂಡಾಗ ಅದನ್ನ ಸಪೋರ್ಟ್ ಮಾಡ್ತದ. ಆ ಮೆಡಿಕೇಶನ್ಸ್ಗೆ ಈ ಆಹಾರದ ಪದ್ಧತಿ ಕೂಡ ಸಪೋರ್ಟ್ ಮಾಡಿದಾಗ ಇವೆರಡು ಸೇರ್ಕೊಂಡು ಕೆಲಸ ಮಾಡಿದಾಗ ನಮ್ಮ ದೇಹದಲ್ಲಿ ಬಿಪಿ ನಾರ್ಮಲ್ ಆಗಿರ್ತದೆ. ನಮ್ಮ ಪ್ರೆಗ್ನೆನ್ಸಿ ಮೇಲೆ ಯಾವ್ದು ಎಫೆಕ್ಟ್ ಆಗಂಗಿಲ್ಲ. ನೆಕ್ಸ್ಟ್ ಇದ್ರ ಸಿಂಪ್ಟಮ್ಸ್ ಏನಪ್ಪಾ ಅಂದ್ರೆ ಸಿವಿಯರ್ ಆಗಿ ಅತಿಯಾದ ಹೆಡ್ಏಕ್ ಆಗೋದು, ಹಾಗೆ ನಿಮ್ ವಿಷನ್ ಅಲ್ಲಿ ಬ್ಲರ್ ಆಗಿ ಕಾಣಿಸ್ತಿರ್ತದೆ, ಅಂದ್ರೆ ಸರಿಯಾಗಿ ಕಾಣಿಸ್ತಿರಲ್ಲ, ಮಂಚಾಗಿ ಕಾಣಿಸೋದು ಆ ತರ ಆಗೋದು. ಆಮೇಲೆ ಏಕ್ದಮ್ ಸಡನ್ ವೇಟ್ ಗೇನ್ ಆಗೋದು. ಆಮೇಲೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಇದು ಬಹಳ ವಿಸಿಬಲ್ ಆಗಿ ಇರ್ತದೆ. ಏನಂದ್ರೆ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳೋದು, ಕೈ ಕಾಲುಗಳಲ್ಲಿ, ಮುಖದ ಮೇಲ ಎಲ್ಲ ಊತ ಕಾಣಿಸ್ಕೊಳ್ಳೋದು. ಈ ರೀತಿ ಆದಾಗ್ನು ಬಿಪಿ ಹೆಚ್ಚು ಕಮ್ಮಿ ಆಗ್ಯದಂತ ಗೊತ್ತಾಗ್ತದೆ. ಮತ್ತ ಅಪ್ಪರ್ ಅಬ್ಡಾಮಿನಲ್ ಅಲ್ಲಿ ಸ್ವಲ್ಪ ಪೇನ್ ಇರ್ತದೆ. ಸೊ ಈ ಎಲ್ಲ ಸಂಕೇತಗಳು ಕಂಡು ಬಂದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ ಅಟೆನ್ಷನ್ ನೆಸೆಸರಿ ಇರ್ತದ. ಸೊ ಇವೆಲ್ಲ ಒಂಥರ ವಾರ್ನಿಂಗ್ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು. ಬಹಳ ಅತಿಯಾದ ಹೆಡ್ಡೇಕ್ ಅಲ್ಲತ್ತದ, ಪ್ಲಸ್ ಬ್ಲರ್ರಿ ವಿಷನ್ ಅದ ಅಂದ್ರೂ ಇಗ್ನೋರ್ ಮಾಡ್ಕೊಂಡು ಇರತ್ತೇರ ಅಂತ ಅಂದ್ರೆ ಬಿಪಿ ಏರ್ಪೇರ್ ಆಗ್ತಿರ್ತದ. ಸೊ ಹಂಗೆ ಬಿಡಬಾರ್ದು, ಇಗ್ನೋರ್ ಮಾಡಬಾರ್ದು. ಅವಾಗಿಂದ ಅವಾಗೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ಎಲ್ಲ ಚೆಕ್ ಮಾಡಿಸ್ಕೊಂಡು
ಅದಕ್ಕೆ ಸರಿಯಾದಂಥ ಟ್ರೀಟ್ಮೆಂಟ್ ತಗೋಬೇಕಾಗ್ತದ. ಸೊ ಈ ಸಿಂಪ್ಟಮ್ಸ್ ಏನವಲ್ಲ ಇವೊಂಥರ ವಾರ್ನಿಂಗ್ ಸಿಂಪ್ಟಮ್ಸ್. ಎಷ್ಟು ಬೇಗ ನಿಮಗೆ ಬಿ ಪಿದು ವೇರಿಯೇಷನ್ ಡಿಟೆಕ್ಟ್ ಆಗ್ತದ ಅಷ್ಟು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತದ, ಅಷ್ಟು ರಿಸ್ಕ್ ಕಡಿಮೆ ಆಗ್ತದ. ರಿಸ್ಕ್ ಅಂದಾಗ ಯಾವೆಲ್ಲ ರಿಸ್ಕ್ ಆಗಬಹುದು ಗರ್ಭಿಣಿಗೆ ಮತ್ತು ಮಗುವಿಗೆ ಅಂತಂದ್ರೆ, ಗರ್ಭಿಣಿಯಲ್ಲಿ ಕಾಲುಗಳಲ್ಲಿ, ಪಾದದಲ್ಲಿ, ಮುಖದ ಮೇಲೆ, ಕೈ ಎಲ್ಲ ಊತ ಕಾಣಿಸ್ಕೊಳ್ತದ, ಫುಲ್ ಸ್ವೆಲ್ಲಿಂಗ್ ಆಗಿರ್ತದ. ಆಮೇಲೆ ಪ್ಲಾಸೆಂಟಾ ಅಲ್ಲಿ ಬ್ಲಡ್ ಫ್ಲೋ ಅಲ್ಲಿ ವ್ಯತ್ಯಾಸ ಆದಾಗ ಮಗುವಿಗೆ ಸರಿಯಾದಂತ ಪೋಷಣೆ ಸಿಗಂಗಿಲ್ಲ. ಆಮೇಲೆ ಕಿಡ್ನಿ ಹಾಗೂ ಲಿವರ್ ಮೇಲೂ ಸ್ವಲ್ಪ ಸ್ಟ್ರೆಸ್ ಬೀಳಬಹುದು. ಇದೆಲ್ಲ ಗರ್ಭಿಣಿಗೆ ಆಗುವಂತಹ ರಿಸ್ಕ್. ಈಗ ಹೊಟ್ಟೆಯಲ್ಲಿ ಇರುವಂತಹ ಮಗುವಿನ ಮೇಲೆ ಯಾವ ತರ ರಿಸ್ಕ್ ಆಗಬಹುದು ಅಂದ್ರೆ, ನಂದಂಗ ಪ್ಲಾಸೆಂಟಾಗ ಎಫೆಕ್ಟ್ ಆಗಿರ್ತದೆ. ಅಂದ್ರೆ ಅಲ್ಲಿ ಬ್ಲಡ್ ಫ್ಲೋದಲ್ಲಿ ವ್ಯತ್ಯಾಸ ಆಗ್ತದೆ. ಬ್ಲಡ್ ಫ್ಲೋ ವ್ಯತ್ಯಾಸ ಆದಾಗ ಅದು ಮಗುವಿನ ಡೆವಲಪ್ಮೆಂಟ್ ಗ್ರೋತ್ ಮೇಲೆ ಎಫೆಕ್ಟ್ ಆಗ್ತದೆ. ಇದರಿಂದ ಡೆಲಿವರಿ ಆದಾಗ ಮಗುವಿನ ತೂಕ ಕಡಿಮೆ ಇರ್ತದ, ಲೋ ಬರ್ತ್ ವೇಟ್, ಅಥವಾ ಪ್ರೀ ಟರ್ಮ್ ಡೆಲಿವರಿ ಆಗುವಂತ ಚಾನ್ಸಸ್ನು ಇರ್ತದೆ. ಸೊ ಪ್ರೀ ಟರ್ಮ್ ಡೆಲಿವರಿ ಆಯ್ತಂದ್ರೆ ಅದು ಆಬ್ವಿಯಸ್ಲಿ ಮಗುವಿನ ತೂಕನೂ ಕಡಿಮೆ ಇರ್ತದ, ಅಷ್ಟೊಂದು ಇಮ್ಯುನಿಟಿನೂ ಇರಂಗಿಲ್ಲ. ಸೊ ಈ ಎಲ್ಲ ರಿಸ್ಕ್ಸ್ ನ ತಡೆಗಟ್ಟಬೇಕಂದ್ರ ನಾವು ಡಾಕ್ಟರ್ ಕೊಡುವಂತ ಮೆಡಿಕೇಶನ್ಸ್, ಈ ಬಿ ಪಿ ಕಂಟ್ರೋಲ್ ಮಾಡಕ್ಕೆ ಏನ್ ಮೆಡಿಸಿನ್ ಕೊಡ್ತಾರೆ ಡಾಕ್ಟರ್, ಅದನ್ನ ತಪ್ಪದೆ ಕರೆಕ್ಟ್ ಆಗಿ ತಗೋಬೇಕು. ಅದ್ರ ಜೊತೆಗೆ ನಾವು ತಗೊಳ್ಳುವಂತ ಆಹಾರದಲ್ಲಿ ಈ ಎಲ್ಲ ಇಂಪಾರ್ಟೆಂಟ್ ಪೋಷಕಾಂಶಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಏನಂದ್ರೆ ಚೆನ್ನಾಗಿ ಪ್ರೋಟೀನ್ ಇನ್ಕ್ಲೂಡ್ ಮಾಡ್ಕೋಬೇಕು. ಪ್ರತಿ ಮೀಲ್ಸ್ ಅಲ್ಲೂ ನಾ ಪ್ರತಿಯೊಂದು ವಿಡಿಯೋದಾಗ ಹೇಳತ್ತೀನಿ, ಇದು ನಮ್ಮ ಪ್ರತಿಯೊಂದು ಮೀಲ್ಸ್ ಅಲ್ಲಿ ಒಂದು ಪೋರ್ಷನ್ ಪ್ರೋಟೀನ್ ಇರಲೇಬೇಕು. ಅದಕ್ಕೆ ದಿನನಿತ್ಯ ದಾಲ್ ಮತ್ತು ಕಾಳುಗಳು, ಪಲ್ಸಸ್, ಆಮೇಲೆ ಮೊಳಕೆ ಕಾಳುಗಳು, ಮತ್ತೆ ಎಗ್, ಪನ್ನೀರು, ಟೋಫು ಮತ್ತು ನಟ್ಸು ಹಾಗೂ ಸೀಡ್ಸ್. ಸೊ ಈ ತರ ಪ್ರೋಟೀನ್ ಹೆಚ್ಚಿಗೆ ಉಳ್ಳುವಂತ ಆಹಾರ ತಪ್ಪಲಾರದೆ ಇನ್ಕ್ಲೂಡ್ ಮಾಡ್ಕೋರಿ ನಿಮ್ಮ ಡಯಟ್ನಾಗ. ನೆಕ್ಸ್ಟ್ ಪೋಷಕಾಂಶ ಪೊಟ್ಯಾಷಿಯಂ. ಈ ಪೊಟ್ಯಾಷಿಯಂಗ ನ್ಯಾಚುರಲ್ ಬಿ ಪಿ ರೆಗ್ಯುಲೇಟರ್ ಅಂತಾನು ಅಂತಾರೆ. ಈ ಪೊಟ್ಯಾಷಿಯಂ ನಿಮ್ಮ ದೇಹದಲ್ಲಿರುವ ಸೋಡಿಯಂ ಅಂಶನ ಬ್ಯಾಲೆನ್ಸ್ ಮಾಡ್ತದ, ಅದರಿಂದ ಬಿ ಪಿ ನಾರ್ಮಲ್ ಆಗಿರ್ತದ. ಪೊಟ್ಯಾಷಿಯಂ ಅಂಶ ಚೆನ್ನಾಗಿ ಇರುವಂತಹ ಆಹಾರಗಳು ಯಾವ್ಯಾವ ಅಂದ್ರ ಬಾಳೆಹಣ್ಣು, ಆಮೇಲೆ ಎಳ್ನೀರು, ಆಮೇಲೆ ಪಾಲಕ್. ಸೊ ಇವೆಲ್ಲಾನು ನಿಮ್ಮ ಡಯಟ್ ಅಲ್ಲಿ ಕೊರತೆ ಆಗ್ಲಾರ್ದಂಗ್ ನೋಡ್ಕೋರಿ. ಇಫ್ ಇನ್ ಕೇಸ್ ನೀವು ಬಿ ಪಿ ಆಗಿತ್ತು ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಅಂದಾಗ ಎಲ್ಲಾನು ಬ್ಯಾಲೆನ್ಸ್ ಆಗಿ ಸ್ಮಾಲ್ ಪೋರ್ಷನ್ ಅಲ್ಲಿ ತಗೊಳ್ಳೋದು ಸೂಕ್ತ. ನೆಕ್ಸ್ಟ್ ನ್ಯೂಟ್ರಿಯನ್ಸ್ ಮ್ಯಾಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ. ಇದು ರಾಗಿ ಮತ್ತೆ ಬಾದಾಮ್, ಆಮೇಲೆ ಮೊಸರು, ಮಜ್ಜಿಗೆ, ಆಮೇಲೆ ಪಂಪ್ಕಿನ್ ಸೀಡ್ಸ್, ಇದೆಲ್ಲಾನು ತಪ್ಪದೆ ಇನ್ಕ್ಲೂಡ್ ಮಾಡ್ಕೊರಿ. ನೆಕ್ಸ್ಟ್ ಹೆಲ್ದಿ ಫ್ಯಾಟ್ಸ್, ಆರೋಗ್ಯವಾಗಿರುವಂತ ಫ್ಯಾಟ್ಸ್ ಫ್ರೈಡ್ ಫುಡ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಳಕ್ ಹೋಗ್ಬ್ಯಾಡ್ರಿ. ತುಪ್ಪ ಅದು ಹೆಲ್ದಿ ಫ್ಯಾಟ್, ಅದನ್ನ ಇನ್ಕ್ಲೂಡ್ ಮಾಡ್ಕೋರಿ. ಆಮೇಲೆ ನಟ್ಸ್ ಅಂದ್ರೆ ಬಾದಾಮ್, ಕಾಜು, ಇದೆಲ್ಲ ಬಟ್ ಸ್ಮಾಲ್ ಪೋರ್ಷನ್ ಆಗಿ ಇನ್ಕ್ಲೂಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಇದೆಲ್ಲಾನು ಸ್ಮಾಲ್ ಪೋರ್ಷನ್ ಅಲ್ಲಿ ಲೈಕ್ 1 ಸ್ಪೂನ್ 2 ಸ್ಪೂನ್ ಅಷ್ಟೇ ತಗೊಳ್ಳೋದು. ಇವೆಲ್ಲಾನು ನಿಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿರಕ್ಕೆ ಹೆಲ್ಪ್ ಮಾಡ್ತಾವ. ಏನೇನು ಇನ್ಕ್ಲೂಡ್ ಮಾಡ್ಕೋಬೇಕು ನಮ್ಮ ಆಹಾರದಾಗ ಅಂತ ನೋಡಾಯ್ತು. ಇದರಷ್ಟೇ ಇಂಪಾರ್ಟೆಂಟ್ ಆಗಿರೋದು ಯಾವುದನ್ನ ಅವಾಯ್ಡ್ ಮಾಡಬೇಕು, ಸೊ ದಟ್ ಬಿ ಪಿ ಹೆಚ್ಚು ಕಮ್ಮಿ ಆಗ್ಲಾರ್ದಂಗ್ ನೋಡ್ಕೊಳಕ ಅಂತಂದ್ರೆ ಆದಷ್ಟು ಪ್ಯಾಕೇಜ್ಡ್ ಫುಡ್ ಮತ್ತು ಪ್ರಾಸೆಸ್ಡ್ ಆಗಿರುವಂತಹ ಫುಡ್ ಐಟಮ್ಸ್ನ ಅವಾಯ್ಡ್ ಮಾಡ್ರಿ. ಮತ್ತು ಅತಿ ಹೆಚ್ಚು ಉಪ್ಪು ಇರುವಂತಹ ಒಂದು ಆಹಾರನ ತಗೊಳಕ್ ಹೋಗ್ಬೇಡ್ರಿ. ಪೂರ್ತಿಯಾಗಿ ಉಪ್ಪು ಇರುವಂತ ಆಹಾರ ಬಿಡ್ಬೇಕಂತ ಹೇಳತ್ತಿಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಮ ಡಾಕ್ಟರ್ ಆ ತರ ಅಡ್ವೈಸ್ ಮಾಡಿದ್ರು ಅಂದ್ರ ನೀವು ತಗೊಳ್ಳುವಂತ ಯಾವುದೇ ಒಂದು ಫುಡ್ ಐಟಮ್ನಾಗ ಸ್ವಲ್ಪ ಇರಬೇಕು, ಅತಿಯಾಗಿರಬಾರ್ದು ಉಪ್ಪು. ಆಮೇಲೆ ಬೇಕರಿ ಐಟಮ್ಸ್, ಫ್ರೈಡ್ ಐಟಮ್ಸ್, ಇದೆಲ್ಲಾನು ಅವಾಯ್ಡ್ ಮಾಡಬೇಕು. ಹೆಚ್ಚಿಗೆ ಸೋಡಿಯಂ ಇರುವಂತದ್ದು ಬೇಸಿಕಲಿ ಅಂದ್ರೆ ಈಗ ಉಪ್ಪಿನಕಾಯಿ, ಚಿಪ್ಸ್, ಪಾಪಡ್, ಫ್ರೈ ಎಲ್ಲ ಮಾಡಿರ್ತಾರ. ಸೊ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ಸೂಕ್ತ. ಇವೆಲ್ಲದರ ಜೊತೆಗೆ ನಮ್ ನ್ಯೂಟ್ರಿಷನ್ ಜೊತೆಗೆ ನಮ್ದು ಸ್ವಲ್ಪ ಆರೈಕೆ ಮಾಡಬೇಕು. ಫಿಸಿಕಲ್ ಅಟೆನ್ಷನ್ ನೆಸಸರಿ ಇರ್ತದೆ. ಅಂದ್ರೆ ಈಗ ಪ್ರತಿಯೊಂದು ಮೀಲ್ಸ್ ಮಧ್ಯೆ ಸ್ವಲ್ಪನೇ ಗ್ಯಾಪ್ ಇರಬೇಕು, ಬಹಳ ಗ್ಯಾಪ್ ಇರಬಾರ್ದು. ಲೈಕ್ ಎವ್ರಿ 1.5 ತಾಸು 2 ತಾಸಿಗೊಮ್ಮೆ ಏನಾದ್ರೂ ತಗೊಂತಿರ್ಬೇಕು. ನೀರ್ ಚೆನ್ನಾಗಿ ಕುಡೀರಿ, ಅಂದ್ರೆ ಬಿ ಪಿ ಕಂಟ್ರೋಲ್ ಅಲ್ಲಿ ಇರ್ತದ. ಎವ್ರಿ ಮೀಲ್ಸ್ ನಂತರ ಒಂದ್ ಸ್ವಲ್ಪ ವಾಕ್ ಮಾಡ್ರಿ, ಒಂದು 20 ನಿಮಿಷನೋ ಅಥವಾ 15 ನಿಮಿಷನೋ ಒಂದ್ ಸ್ವಲ್ಪ ವಾಕ್ ಇರೋದು ಒಳ್ಳೇದು. ಆಮೇಲೆ ಯಾವುದೇ ಕೆಲಸದ್ದು ಆದರೂ ಆಗಿರ್ಬಹುದು ಅಥವಾ ಪ್ರೆಗ್ನೆನ್ಸಿದೇ ಆಗಿರಬಹುದು, ಜಾಸ್ತಿ ಒತ್ತಡ ಅಂದ್ರೆ ಸ್ಟ್ರೆಸ್ ಮಾಡ್ಕೋಬಾರ್ದು. ಆದಷ್ಟು ರಿಲ್ಯಾಕ್ಸ್ ಆಗಿರ್ರಿ. ಅಂದಾಗ ಮಾತ್ರ ಈ ಬಿ ಪಿ ಅನ್ನೋ ಕಾಂಪ್ಲಿಕೇಶನ್ ಅಥವಾ ಪ್ರಾಬ್ಲಮ್ನ ನಾವು ಅವಾಯ್ಡ್ ಮಾಡ್ಬೋದು, ಅಥವಾ ಅದು ಬಂದಾಗ್ನು ಸರಿಯಾದ ರೀತಿಯಲ್ಲಿ ಟ್ಯಾಕಲ್ ಮಾಡ್ದಂಗ ಆಗ್ತದ. ಇದೆಲ್ಲದರ ಜೊತೆಗೆ ರೆಗ್ಯುಲರ್ಲಿ ಬಿ ಪಿ
ಚೆಕಪ್ ಮಾಡ್ತಾ ಇರಬೇಕು. ಅಬ್ವಿಯಸ್ಲಿ ಡಾಕ್ಟರ್ ಹತ್ರ ಚೆಕಪ್ಗೆ ಹೋದಾಗ BP ವೇಟ್ ಎಲ್ಲಾನು ಚೆಕಪ್ ಮಾಡ್ತಾನೆ ಇರ್ತಾರೆ. ಸೊ ಅದನ್ನ ಮಿಸ್ ಮಾಡಬಾರ್ದು ಯಾವುದೇ ರೀತಿಯಲ್ಲಿ. ರೆಗ್ಯುಲರ್ ಆಗಿ ಚೆಕಪ್ ಮಾಡ್ಕೊಂಡಾಗ ಮತ್ತು ಡಾಕ್ಟರ್ ಕೊಡುವಂತಹ ಮೆಡಿಕೇಶನ್ಸ್ ಹಾಗೆ ಅದರ ಜೊತೆಗೆ ನಾ ಈಗ ಏನೇನು ಹೇಳಿನಿ ಅವೆಲ್ಲ ಟಿಪ್ಸ್ನ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿದಾಗ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಆಗಿರುವಂತಹ ಅಥವಾ ಬಂದಿರುವಂತಹ ಈ BP-ನ ಟ್ಯಾಕಲ್ ಮಾಡಬಹುದು ಅಥವಾ ಬರ್ದೇ ಇರೋ ಹಾಗೆ ಅದನ್ನ ಪ್ರಿವೆಂಟ್ ಮಾಡಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಹೆಂಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.